Hi guys, welcome back to my channel. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಮೇನ್ ದೀಪಾವಳಿ ಹಬ್ಬದ ದಿನ ಏನೇನಾಯಿತು ಅನ್ನೋ ಗ್ಲಿಮ್ಸ್ ನ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತೆ ನನಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂಡ್ ನಾನು ಅವ್ರಿಗೆ ರಿಟರ್ನ್ ಗಿಫ್ಟ್ ತರ ಒಂದು ಕೊಟ್ಟಿದ್ದೀನಿ. ಅಂಡ್ ಮೇನ್ ದೀಪಾವಳಿ ಹಬ್ಬದ ದಿನ ನಮ್ಮದು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನಿತ್ತು ಅದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಸೊ ನೋಡಿ, ಸ್ಕಿಪ್ ಮಾಡಿದೆ, ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಗೊತ್ತಾ, ಈಗ ಸಡನ್ನಾಗಿ ತುಂಬ ದಿವಸದಿಂದ ತುಂಬ ಕಮೆಂಟ್ಸು, ಆಮೇಲೆ ನನಗೆ ಮೆಸೇಜಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾಯಿತ್ತು. ಏನಂದರೆ ಸತಿ ನೀವು ನೋಡೋಕ್ಕೆ ನಿಮ್ಮ ಅಮ್ಮನ ಥರನೇ ಇದ್ದೀರಾ ಅಂತ. ಅದು ಮುಂಚೆಯಿಂದನೂ ಹೇಳೋರು, ಸ್ವಲ್ಪ ನಾನು ಅಮ್ಮ ಸೇಮ್ ಹಂಗೆ ಕಾಣಿಸ್ತೀವಿ ಅಂತ. ಬಟ್ ನನಗೇನಾಯ್ತು ಅಂದರೆ, ಸಡನ್ನಾಗೆ ಆಚೆ ಹೋಗಿದ್ವಿ ತರಕಾರಿ ತರೋದಕ್ಕೆ. ಅದ್ರ ಪಕ್ಕದಲ್ಲಿ ಒಂದು ಬೇಕ್ರಿ ಅಂಗಡಿ ಇತ್ತು. ಅಲ್ಲಿ ಆಚೆ ಕಡೆ ಬೇಕ್ರಿ ಐಟಮ್ ಎಲ್ಲ ಇಡೋಕೆ ಒಂಥರ ಗ್ಲಾಸ್ದು ಒಂದು ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಶ್ಯಾಡೋ ಕಾಣಿಸ್ತಾ ಇತ್ತು. ಅಂದರೆ ನಮ್ಮ ಆಲ್ಮೋಸ್ಟ್ ಶ್ಯಾಡೋ ಏನಲ್ಲ, ಅದು ಫೇಸೇ ಕಾಣಿಸುತ್ತೆ, ಬಟ್ ತುಂಬ ಕ್ಲಿಯರ್ ಇರಲ್ಲ, ಅದು ಹೆಂಗಿದ್ರು ಗ್ಲಾಸ್ ಅಲ್ವಾ. ಅಲ್ಲಿ ನೋಡಿ ಹಿಂಗೆ ತಿರ್ದು ನಮ್ಮ ಅಮ್ಮತ್ತವರು ಅನ್ಸ್ಬಿಡ್ತು. ನೋಡಿದ್ರೆ ಅದು ನನ್ನದೇ ಫೇಸು ಒಂಥರ ನಂಗೆ ಅನ್ಸ್ಬಿಡ್ತು. ಅವಾಗ ಸಡನ್ನಾಗಿ ಸುನೀನ್ ಕೇಳಿದೆ, ನಾನು ಮೇಲಿಂದ ಕೆಳಗೋರ್ಗೂ ಒಂದ್ಸತಿ ನೋಡು ಅಂದೆ. ಅವರು ನೋಡಿದ್ರು, ನೋಡ್ಬಿಟ್ಟು ಇವಾಗ ಏನು ಅನಿಸ್ತಾ ಇದೆ ಅಂದೆ. ಏನು ಅನ್ಸುತ್ತೆ, ಯಾವ ಥರ ನಮ್ಮ ಅಮ್ಮನ ಥರ ಕಾಣಿಸ್ತೀನ ನಾನು ಅಂದೆ. ಈ ಥರ ಹೇರ್ ಸ್ಟೈಲ್ ಮಾಡಿದಾಗ ಸ್ವಲ್ಪ ಸೈಡಿಂದ ನಿಮ್ಮ ಅಮ್ಮನ ಥರ ಕಾಣಿಸ್ತೀಯಾ, ಆಮೇಲೆ ನೀನು ಮಾತಾಡೋದು ಸ್ವಲ್ಪ ನಿಮ್ಮ ಅಮ್ಮಂದು ನೆನಪು ಬರುತ್ತೆ ಅಂತ ಹೇಳ್ದ ಅವನು. ನಿಮಗೂ ಹಂಗೆ ಅನಿಸುತ್ತೆ ಹೇಳಿ. ನಂಗೆ ಅಮ್ಮನ್ನೇ ನೋಡ್ದಂಗೆ ಅನಿಸ್ತು, ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್ ಆ ಥರ ಆಗಿದ್ದು. ಸೊ ಆ ಮೂಮೆಂಟ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಿಮ್ಗೆ ಅನಿಸುತ್ತಾ ಯಾವ್ದಾದ್ರು ಸೈಡಿಂದ ನಾನು ನಮ್ಮ ಅಮ್ಮನ ಥರ ಕಾಣಿಸ್ತೀನಿ ಅನ್ಸುತ್ತಾ? ಮೇ ಬಿ ಹೇರ್ ಸ್ಟೈಲಿಂದ ಹಂಗೆ ಅನಿಸ್ಬೋದು. ನಾನು ನಮ್ಮ ಅಮ್ಮನಿಗೆ ಫೇವ್ರೆಟ್ ಹೇರ್ ಸ್ಟೈಲ್ ಇದು. ಈ ಥರ ಬನ್ ಹಾಕೋದಂದರೆ ನಮಗೇನಂದರೆ ಇರಿಟೇಟ್ ಆಗಬಾರ್ದು. ಮನೇಲಿದ್ದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಕೂದಲು ಬನ್ ಇಲ್ಲ ಪೋನಿ ಅದರಲ್ಲೇ ಇರುತ್ತೆ. ಕೂದಲೆಲ್ಲ ಬಿಟ್ಕೊಂಡಿರಲ್ಲ ನನ್ನ ಮನೇಲಿ, ಅಷ್ಟು ಕಂಫರ್ಟಬಲ್ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸೊ ನೋಡೋಣ, ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು, ಈಗ ನೋಡ್ತಾ ಇರ್ಬೋದು ತುಂಬ ಮಳೆ, ಇವಾಗಲೂ ಮಳೆ ಸುದ್ದಿ ನಿಂತಿದೆ. ಇನ್ನು 25th ತುಂಬ ಮಳೆ ಇರುತ್ತಂತೆ. ಸೊ ವೆದರ್ ಚೇಂಜ್ ಆ್ಯಂಡ್ ಈ ಥರ ಮಳೆ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಸ್ಕಿನ್ ಡ್ರೈ ಆಗಿದೆ. ಅದರಲ್ಲೂ ಮೇಯ್ನ್ ನನಗೆ ಈ ಟೀ ಝೋನಲ್ಲಿ ಸ್ವಲ್ಪ ನಂದು ಈ ಕಾಂಬಿನೇಷನ್ ಸ್ಕಿನ್ ಥರ ಸ್ವಲ್ಪ ಟೀ ಝೋನೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಆ್ಯಂಡ್ ಹೊಸದೊಂದಷ್ಟು ಪಿಂಪಲ್, ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳು ನೋಡಿ, ರ್ಯಾಷಸ್ ಥರ ಎಲ್ಲ ಆಗಿಬಿಟ್ಟಿದೆ. ಏನೋ ಮೇ ಬಿ ತುಂಬ ಚೇಂಜಸ್ ಆಗಿದೆ ಫೇಸಲ್ಲಿ, ವೆದರಿಂದನೂ ಇರ್ಬೋದು. ಆಮೇಲೆ ನಾನು ಈ ಇದರಲ್ಲಿ ಹಂಗೆ ಚಾಟ್ ಮಾಡಿ ಕೇಳ್ತಾ ಇದ್ದೆ, ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ 2.5-3 ವರ್ಷನೇ ಆಗ್ತಾಯಿದೆ. ಅವಾಗಿಂದ ನಾನು ಕ್ಯೂರ್ ಸ್ಕಿನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಕೇಳಿದೆ, ಈ ಥರ ಆಗಿಬಿಟ್ಟಿದೆ ಚೇಂಜಸ್ ಅಂತ. ನಾನು ಫೋಟೋ ಎಲ್ಲ ತೆಗ್ದು ಅವ್ರಿಗೆ ಕಳಿಸಿದಾಗ ಅವ್ರು ಹೇಳಿದ್ರು, ಈ ವೆದರ್ ಹಿಂಗೆ ಆಗಿರೋದ್ರಿಂದ ಈ ಕ್ರೀಮ್ ಹಚ್ಚಿಗೆ ಯೂಸ್ ಮಾಡಿ ಹಿಂಗೆ ಬರುತ್ತೆ ಅಂತ. ಸೊ ಈಸಿ ಆಯಿತು. ಇವಾಗ ನೋಡಿ, ಮಳೇಲಿ ಆಚೆ ಹೋಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಹಿಂಗೆ ತೋರಿಸಿ ಎಲ್ಲ ತೊಗೊಂಡಿದ್ರೆ ಎಷ್ಟು ಕಷ್ಟ ಆಗಿರೋದು ಅಲ್ವಾ. ಸೊ ಇಲ್ಲ ನಾನು ಪೀರಿಯಡ್ಸ್ ಆಗಿರ್ತೀವೋ, ಇಲ್ಲ ಮಗು ಇರುತ್ತೆ, ತುಂಬ ರೀಸನ್ಸ್ ಇರುತ್ತೆ. ಅದರಲ್ಲಿ ನಾವು ಈ ಥರ ಆಚೆ ಹೋಗಿ ಕನ್ಸಲ್ಟೇಷನ್ ತೊಗೊಂಡು ಬರೋದು ಅಂದರೆ ಅದು ನಿಜವಾಗ್ಲೂ ಕಷ್ಟನೇ. ಅದರಿಂದ ಸ್ವಲ್ಪ ಮುಂದೆ ಹಾಕ್ಬಿಡ್ತೀವಿ, 1-2 ಆಗಿಬಿಡುತ್ತೆ, ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ನಿಮಗೂ ಗೊತ್ತಿರ್ಬೋದು, ಇವಾಗೆಲ್ಲ ಸೀಸನ್ ಒಳ್ಳೆ ಫೆಸ್ಟಿವಲ್ ಮತ್ತು ಮ್ಯಾರೇಜ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಒಳ್ಳೆ ಟೈಮಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ನೀವು ಮನೇಲಿ ಕೂತ್ಕೊಂಡು ನಿಮ್ಮ ಕಂಫರ್ಟಬಲ್ ಆಗಿ ನಿಮ್ಮ ಆರಾಮ್ಸೆಯಲ್ಲಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೋಬೋದು. ನನಗಂತೂ ಹೈಲಿ ರೆಕಮೆಂಡ್ ಮಾಡಿದ್ದೀನಿ ನಿಮಗೆ. ತುಂಬ ಸತಿ ನಾನು ಕ್ಯೂರ್ ಸ್ಕಿನ್ ಬಗ್ಗೆ ಹೇಳಿದ್ದೀನಿ. ಯಾಕಂದರೆ ನೋಡಿ, ಹೀಗಿದೆಯಾ, ಇನ್ನೊಂದು 3-4 ಡೇಸಲ್ಲಿ ನಾನು ಮತ್ತೆ ಬ್ಲಾಗಲ್ಲಿ ನೀವು ಚೆಕ್ ಮಾಡಿ, ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಯಾವುದೇ ರೀತಿ ಪಿಂಪಲ್ ಮಾರ್ಕ್ ಆಗಿ ಏನೂ ಉಳಿಯೋದಿಲ್ಲ, ಅಷ್ಟು ಚೆನ್ನಾಗಾಗಿರುತ್ತೆ. ನನ್ನ ಸ್ಕಿನ್ ಬರ್ತಾ ಚೆನ್ನಾಗಿ ಆಗ್ತಾಯಿದೆ. ಇವಾಗ ನಮಗೆ 30 years ಹೋಗ್ತಾ ಹೋಗ್ತಾ ಏಜ್ ಆದಂಗೂ ಸ್ಕಿನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಎಂಗೇಜಲ್ಲಿ ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ತುಂಬ ಚೆನ್ನಾಗೇ ಸ್ಕಿನ್ ಗ್ಲೋಯಿಂಗ್ ಆಗಿ ನಮ್ಗೆ ಆ ಕಾನ್ಫಿಡೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನನಗೊಂದು ಜೆನ್ಯೂನ್ ಪ್ರಾಡಕ್ಟ್ ಸಿಕ್ಕಿದೆ ಆಯಿತಾ. ನನ್ನ ಕಿಟ್ ಪ್ರೈಸು ತುಂಬ ಜನ ಕೇಳ್ತಾಯಿದ್ರಿ. ನಾನು ಪೇ ಮಾಡಿದ್ರೆ 1600 rupees. ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನು, ಡಯಟು, ಆಮೇಲೆ ಫಾಲೋ ಅಪ್, ಮಂತ್ಲಿ ಫಾಲೋ ಅಪ್ಪು, ಆಮೇಲೆ ಪ್ರಾಡಕ್ಟ್ ಅಂತೂ ನಂಗೆ ಆಲ್ಮೋಸ್ಟ್ 2 ತಿಂಗಳು ಮೇಲೆ ಬರುತ್ತೆ. 2 ತಿಂಗಳಂತೂ ಪಕ್ಕಾ ಬಂದಿರುತ್ತೆ ಪ್ರಾಡಕ್ಟ್ಸು. ಮಾಯ್ಶ್ಚರೈಸರು, ಫೇಸ್ ವಾಶು, ಸನ್ಸ್ಕ್ರೀನು ಆ್ಯಂಡ್ ಈ ಥರ ಪಿಂಪಲ್ಸ್ ಕ್ರೀಮ್ ಆ ಥರ ಎಲ್ಲ ಇರುತ್ತೆ. ನೀವೇನು ಅಡಿಷ್ನಲ್ ಆಚೆ ಹೋಗಿ ತಗೋಬೇಕು ಅಂತೆಲ್ಲ, ಎಲ್ಲ ಕಿಟ್ಟಲ್ಲೇ ನಿಮಗೆ ಕಸ್ಟಮೈಸ್ಡ್ ಆಗಿ ಬಂದಿರುತ್ತೆ. ಒಬ್ರೊಬ್ರಿಗೆ ಒಂದೊಂದು ಪ್ರೈಸ್ ಇರುತ್ತೆ. ಕಿಟ್ಟು 1400 2000 ಒಳಗಡೆ ಸಿಗುತ್ತೆ. ನನ್ನ ಕಿಟ್ ಪ್ರೈಸ್ 1600. ಆ್ಯಂಡ್ ನೀವು ಏನಾದ್ರು ತೊಗೊತೀನಿ ಅಂದರೆ ಇಲ್ಲೊಂದು ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಕೊಟ್ಟಿರ್ತೀನಿ ನೋಡಿ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ 100 rupees ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಎಲ್ಲ ನಾನು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫೇಸ್ ಅನಾಲಿಸಿಸ್ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ ಏನೇನಿದೆ ಚಾಟ್ ಮಾಡಿ. ಇವಾಗ ಒಬ್ರೊಬ್ರು ಒಂದೊಂದು ಇರುತ್ತೆ. ಇವಾಗ ನನ್ನ ಸ್ಕಿನ್ ಟೈಪೇ ಬೇರೆ, ನಿಮ್ಮ ಸ್ಕಿನ್ ಟೈಪ್ ಇಲ್ಲ, ಒಬ್ರೊಬ್ರು ಪ್ರೆಗ್ನೆಂಟ್, ಇಲ್ಲ ಒಬ್ರೊಬ್ರು
PCOD, ಥೈರಾಯ್ಡ್ ಆ ಥರ ಇರೋರು ಇರ್ಬೋದು, ಇಲ್ಲ ನಿಮ್ಮ ಕಂಡೀಷನ್ ಬೇರೆ ಇರ್ಬೋದು, ಹಾರ್ಮೋನಲ್ ಚೇಂಜಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅವ್ರಿಗೆ ಫುಲ್ಲು ವಿವರಿಸಿ ಹೇಳಿ ನಿಮಗೆ ಏನು ಕನ್ಸರ್ನ್ ಇದೆ, ಈ ಮುಂಚೆ ಹೇಗಿತ್ತು, ಇವಾಗ ಏನಾದರೂ ಪ್ರಾಬ್ಲಮ್ ಆಗಿದೆ, ಇವಾಗ ಮುಂಚೆ ಫುಲ್ ಚೆನ್ನಾಗಿ ಏನಾದ್ರು ಬಂದಿದ್ರೆ ಸಡನ್ನಾಗಿ ಏನಕ್ಕೆ ಬಂದಿರ್ಬೋದು, ಇವಾಗ ತುಂಬ ಫಂಕ್ಷನಲ್ಲೆಲ್ಲ ಸ್ವೀಟ್ ತಿಂದಿದ್ರು ಈ ಥರ ಎಲ್ಲ ಸ್ವಲ್ಪ ಬಂದಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡಿ. ನನಗೆ ಯಾಕೆ ಖುಷಿ ಆಗುತ್ತೆ ಅಂದರೆ, ನಾವು ಸುಮ್ಮನೆ ಅಡ್ವರ್ಟೈಸಲ್ಲಿ ಒಂದು ಪ್ರಾಡಕ್ಟ್ನ ತೊಗೊಂಡು ತರಿಸ್ಕೊಂಡ್ರೆ ಅವ್ರೇನು ಕೇಳಲ್ಲ ನಿಮಗೆ ಈಗ ವರ್ಕ್ ಆಗ್ತಾ ಇದೆಯಾ ಏನು ಎತ್ತ ಅಂತ. ಬಟ್ ಇಲ್ಲಿ ಚಾಟ್ ಆಪ್ಷನ್ ಇರುತ್ತೆ, ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಗೆ ಏನೇ ಇದ್ರೂ ಡೌಟ್ಸ್ ಕೇಳ್ಬೋದು, ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಯಾಕೆ ವರ್ಕ್ ಆಗ್ತಾ ಇಲ್ಲ, ಆ್ಯಂಡ್ ಯಾವ್ದು ಹಾಕಿದ್ರೆ ನಮ್ಮ ಸ್ಕಿನ್ ಬೆಟರ್ ಆಗ್ಬೋದು ಆ ಥರದ್ದೆಲ್ಲ. ಆ್ಯಂಡ್ ಅವರು ಫೋಟೋ ತಗೋತಾರೆ, ಅದರಿಂದ AI ಡಿಟೆಕ್ಟ್ ಮಾಡಿದೆ ನಿಮ್ಮದು ನೋಡಿ ಚಿಕ್ಕದು ನಮ್ಮ ಕಣ್ಣಿಗೆ ಅಷ್ಟು ಗೊತ್ತಿರೋಲ್ಲ, ಹಿಂಗೆ ಒಳಗಡೆ ಎಲ್ಲ ಡೀಪ್ ಇರುತ್ತೆ ಅಂತ. ಸೊ ಅದರೆಲ್ಲ ಏನು, ಅದೇನಕ್ಕೆ ಬಂದಿರುತ್ತೆ, ಅದಕ್ಕೆ ಏನು ಹಾಕಿದ್ರೆ ಬೆಟರ್ ಆಗುತ್ತೆ ಅನ್ನೋದೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಎಲ್ಲ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತೀನಿ, ಒಬ್ಬರೊಬ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನೋ ಗೊತ್ತಾಗೋದಿಲ್ಲ. ಸೊ ಹೋಗಿ ಚೆಕ್ ಮಾಡಿ ನೀವು ಕನ್ಸಲ್ಟೇಷನ್ ತೊಗೊಳ್ಳಿ. ಆ್ಯಂಡ್ ಬನ್ನಿ ಇವಾಗ ಹಬ್ಬದ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಬ್ಬದ ದಿನದೆಲ್ಲ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಖಂಡಿತ ಇಷ್ಟ ಆಗುತ್ತೆ, ಸರಿನಾ? ಸೊ ಬನ್ನಿ ನೋಡೋಣ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ಇವಾಗ ಸಂಜೆ 5 ಗಂಟೆ ಆಗಿದೆ. ಸ್ವಲ್ಪ ಹೂವು ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ಡೆಕೋರೇಟ್ ಮಾಡ್ತಾಯಿದ್ದೆ. ಈ ಸತಿ ತುಂಬ ತೀರಾ ಸಿಂಪಲ್ ಆಯಿತು. ಹೇಳ್ದಂಗೆ ಬೆಳಗ್ಗೆ ಎಲ್ಲ ಮನೆ ಕ್ಲೀನಿಂಗು, ಅಡುಗೆ, ಅದಾದಮೇಲೆ ನಾವು ಡೆಂಟಲ್ ಕ್ಲಿನಿಕ್ಗೆಲ್ಲ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಸುನಿಗೆ ಸ್ವಲ್ಪ ಅವ್ರು ಅಲ್ಲಿ ಕಿತ್ತಿ ಸ್ಟಿಚ್ ಹಾಕಿದ್ರು. ಸೊ ಅದರಿಂದ ನಾವು ಅಲ್ಲೆಲ್ಲೋ ಅಂಗಡಿ ಹತ್ರ ತೊಗೊಳಕ್ಕೆ ಆಗಲಿಲ್ಲ ಹೂವನ. ಸರಿ, ಮನೆಗೆ ಬಂದಮೇಲೆ ಝೆಪ್ಟೋ ಬ್ಲಿಂಕಿಟಲ್ಲೇ ಒಂದು ಸ್ವಲ್ಪ ಬಿಡಿ ಹೂವನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಇಟ್ಟು ಸಿಂಪಲ್ಲಾಗೆ ಪೂಜೆ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ನಾನು ಒಂದಷ್ಟು ಕಮೆಂಟ್ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡೆ. ತುಂಬ ಸತಿ ಈ ಥರ ಕಮೆಂಟ್ಗಳು ಬರ್ತಾ ಇರುತ್ತೆ. ಸ್ವಾತಿ, ಮುಂಚೆ ಎಲ್ಲ ನಿಮಗೆ ನಿಮ್ಮ ಅತ್ತೆಗೆ ಅಷ್ಟು ಆಗ್ತಾ ಇರಲಿಲ್ಲ, ನೀವು ಅಷ್ಟು ಕ್ಲೋಸ್ ಇರಲಿಲ್ಲ, ಈಗ ಸಡನ್ನಾಗಿ ಇಷ್ಟೊಂದು ಕ್ಲೋಸ್ ಇದ್ದೀರಾ. ಆ್ಯಂಡ್ ಮುಂಚೆ ಅವರು ನಿಮ್ಮ ಮನೇಲಿ ಇರಲಿಲ್ಲ, ಬೇರೆ ಕಡೆ ಇದ್ದರು, ಇವಾಗ ಇಲ್ಲಿ ಬಂದಿದ್ದಾರೆ, ಹೇಗೆ ಆ ಬಾಂಡಿಂಗು, ಆ್ಯಂಡ್ ಇದೆಲ್ಲ ಡ್ರಾಮಾನ, ಎಷ್ಟು ದಿನ ಇರ್ತಾರೋ ಏನೋ ನೋಡ್ತೀವಿ, ಆ ಥರ ಎಲ್ಲ ಒಂಥರ ನೆಗೆಟಿವ್ ಕಮೆಂಟ್ಸು ಇದೆ. ಒಂದಷ್ಟು ಜನ ಕ್ಯೂರಿಯಾಸಿಟಿ ಕೇಳಿರೋ ಅಂಥ ಕ್ವೆಶನ್ಸು ಇದೆ. ನಾನು ಒಂದಷ್ಟು ದಿನದಿಂದ ಅದನ್ನ ಅವಾಯ್ಡ್ ಮಾಡಿದೆ. ಬಟ್ ನಿಮಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮುಂಚೆ ಏನಾಗಿತ್ತೋ ಅದ್ರ ಬಗ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಲೈಫಲ್ಲೂ ಒಂದೊಂದು ಸಂದರ್ಭ ಅಂತ ಬಂದಿರುತ್ತೆ. ಆವಾಗ ನಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಆವಾಗ ನಮ್ಮದು ಹೇಗಿತ್ತು ಅಂತ ನೀವೇ ನೋಡಿದಿರ, ಅಷ್ಟು ಕ್ಲೋಸ್ ಇರಲಿಲ್ಲ. ಆ್ಯಂಡ್ ಯಾವಾಗಾರು ಒಂದು ಸತಿ ಬರೋರು ಮನೆಗೆ, ನಾವು ಯಾವಾಗಾರು ಹೋಗ್ತಾಯಿದ್ವಿ, ಓಕೆ ಥರ ಇತ್ತು. ಆ್ಯಂಡ್ ಅವರು ನಿಮಗೆ ಗೊತ್ತಿರೋಂಗೆ ಬೇರೆ ಕಡೆ ಇದ್ದರು. ಆ್ಯಂಡ್ ಅಲ್ಲಿಂದ ಇಲ್ಲಿ ಬಂದಮೇಲೆ ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಅವರು ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ತುಂಬ ಕಮೆಂಟ್ ಬರ್ತಾಯಿತ್ತು. ನಮ್ಮ ಮನೇಲಿ ಆ ಒಂದು ಕಂಫರ್ಟ್ ಝೋನ್ ಬಂದಿರ್ಬೋದು ವೀರು ಇರೋದ್ರಿಂದ. ಆ್ಯಂಡ್ ನಾನು ಹಳೇದೆಲ್ಲ ಮರ್ತು ಬಿಟ್ಟಿದ್ದೀನಿ. ಸುಮ್ಮನೆ ಹಳೇದನ್ನ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಅದರಿಂದ ನಮಗೇನೂ ಸಿಗಲ್ಲ. ಈಗಿನ ಮೂಮೆಂಟಲ್ಲಿ ನಾವು ಚೆನ್ನಾಗಿರಬೇಕು. ಆ್ಯಂಡ್ ಅವರು ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ಜೊತೆ, ವೀರು ಜೊತೆ, ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ಇವಾಗ ಚೆನ್ನಾಗಿದ್ದೀವಿ. ಆ್ಯಂಡ್ ಇದೆಲ್ಲ ಡ್ರಾಮಾನ ಅಂದರೆ, ಡ್ರಾಮಾ ನೋಡಿ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ತುಂಬ ದಿನ ಅದನ್ನು ಮಾಡೋಕ್ಕಾಗಲ್ಲ. ಅದರಲ್ಲೂ ನಾವು ಡೈಲಿ ವ್ಲಾಗರ್ಸ್ ಆಗಿರೋದ್ರಿಂದ ನಾನು ಪ್ರತಿ ಸತಿ ನಿಮಗೆ ಡ್ರಾಮಾ ಮಾಡಿ ಅದನ್ನು ಸ್ಕ್ರಿಪ್ಟ್ ಥರ ಶೂಟ್ ಮಾಡಿ ಧಾರಾವಾಹಿ ತೆಗ್ದಂಗೆ ಹಾಕೋಕ್ಕಾಗಲ್ಲ. ಹೆಂಗೆ ಇರುತ್ತೆ ಹಂಗೆ ನ್ಯಾಚುರಲ್ಲಾಗೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಆ ಥರ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಏನಾದ್ರು ಡ್ರಾಮಾ ಥರನೇ ಇದ್ದಿದ್ದರೆ ನಾನು ನಿಜ ಇರೋದು ಹಿಂಗೆ ಅಂತ ಹೇಳ್ಬಿಡ್ತೀನಿ. ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಮುಂಚೆ ಆ ಒಂದು ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಇವಾಗ ಅದು ಬೆಟರ್ ಆಗಿದೆ, ಇನ್ನು ಮುಂದೆ ಚೆನ್ನಾಗಾಗ್ಬೋದು. ಈಗ ನಾವು ಹಳೇದನ್ನ ಬಿಟ್ಬಿಟ್ಟು ಈಗ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಖುಷಿಯಾಗಿ ನಮ್ಮ ಜೊತೆ ಇದ್ದಾರೆ, ಆ್ಯಂಡ್ ನಮ್ಮ ಬಾಂಡಿಗೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅನ್ನೋದನ್ನ ನೋಡಿ ನಾವು ಖುಷಿ ಪಡಬೇಕು. ಆ್ಯಂಡ್ ನೀವು ಅಷ್ಟೇ ಬ್ಲೆಸ್ಸಿಂಗ್ಸ್ ಮಾಡಬೇಕು, ಇವ್ರು ಇನ್ನೂ ಚೆನ್ನಾಗಿರಲಿ. ವೀರುಗೆ ಅಜ್ಜಿ ಪ್ರೀತಿ ಸಿಗ್ತಾಯಿದೆ, ಆ್ಯಂಡ್ ಸುನಿಗೆ ಅವರಮ್ಮ, ನನಗೆ ಅತ್ತೆ ಅಂತ ಮನೇಲಿ ಒಬ್ಬರು ಹಿರಿಯರಿದ್ದಾರೆ, ಇವರೆಲ್ಲ ಒಟ್ಟಿಗೆ ಚೆನ್ನಾಗಿ ಪ್ರೀತಿಯಿಂದ ಇರಲಿ ಅಂತ ಬ್ಲೆಸ್ಸಿಂಗ್ಸ್ನ ಕೊಡಿ. ಅದು ಬಿಟ್ಟು ಈ ಥರ ಎಲ್ಲ ಕ್ವೆಶನ್ಸ್ಗಳನ್ನ, ಅದರಲ್ಲೂ ಸ್ವಲ್ಪ ನೆಗೆಟಿವ್ ಕ್ವೆಶನ್ಸ್ ಹಾಕೋದನ್ನ ಬಿಟ್ಬಿಡಿ. ಪಾಸ್ಟ್ ಎಲ್ಲ ಜೀವನದಲ್ಲೂ ಇರುತ್ತೆ. ಇವಾಗ ಯಾರ್ಯಾರು ಕಮೆಂಟ್ ಆಗ್ತಾಯಿರ್ತೀರೋ ಅವರೆಲ್ಲರ ಮನೇಲಿ ಏನಾರು ಒಂದು ಇದ್ದೇ ಇರುತ್ತೆ. ಸೊ ಯಾರ ಮನೇಲಿ ದೋಸೆ ತೂತಿರಲ್ಲ ಹೇಳಿ, ಹಾಗೆ. ಸೊ ಈಗ ಚೆನ್ನಾಗಿದ್ದೀವಲ್ಲ, ಆ್ಯಂಡ್ ಎಲ್ಲಿದ್ದರು, ಎಷ್ಟು ದಿನ ಇದ್ದರು ಅನ್ನೋದು ಮ್ಯಾಟ್ರಲ್ಲ, ಎಷ್ಟು ಚೆನ್ನಾಗಿದ್ದರು, ಇವಾಗ ಹೇಗಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಹೋಪ್ ಎಲ್ಲ ಚೆನ್ನಾಗಿ ಹೋಗ್ತಾಯಿದೆ. ಟಚ್ ವುಡ್ ಹಿಂಗೆ ಚೆನ್ನಾಗಾಗಲಿ, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಾಗಲಿ ಅಷ್ಟೆ ಅಲ್ವಾ.
ಸೊ ಇದ್ರ ಬಗ್ಗೆನೂ ಮಾತಾಡಬೇಕಿತ್ತು. ಆ್ಯಂಡ್ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ. ನಮ್ಮ ಮಗ ಅವಾಗಲೇ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಸೋಫಾ ಮೇಲೆ ಮಲ್ಕೊಂಡು ಚೆನ್ನಾಗಿ ಕುಂಡ. ಮಧ್ಯಾಹ್ನ ಮಲಗು ಅಂದರೂ ಮಲಗಲಿಲ್ಲ. ಈ ಮಕ್ಕಳು ಹಿಂಗೆ ಬರ್ತಾ ಇದೇ ಥರ ನಾವು ಪೂಜೆ ಮಾಡ್ತಾಯಿದ್ದೀನಿ, ನಿದ್ದೆ ಮಾಡಿಬಿಟ್ಟಿದ್ದಾನೆ. ಇನ್ನೇನು ಮಾಡೋದು, ಅವನ್ನ ಎಬ್ರಿಸಿದ್ರು ಕ್ರ್ಯಾಂಕಿ ಆಗಿಬಿಡ್ತಾನೆ. ಅದ್ರ ಬದಲು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಅವ್ನಿಗೆ ಒಂದು ಆಡಿ ಸ್ಟ್ರೆಸ್ ಆಗಿರುತ್ತಲ್ವ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ಅವ್ನು ಮಲಗಿದ. ಹಾಗಾಗಿ ನಾನು ಸುನಿ ಇಬ್ಬರೇ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲ ಅಂದರೆ ನಾವು ಯಾವಾಗಲೂ ಒಂದು ಟೀಮ್ ಥರ ಒಟ್ಟಿಗೆ ನಿಂತ್ಕೊಂಡೇ ಪೂಜೆ ಮಾಡೋದು. ಮುಂಚೆಯಿಂದ ನಾನು ಸುನಿ ಮಾಡ್ತಾಯಿದ್ವಿ. ವೀರು ಹುಟ್ಟಿದ್ಮೇಲೆ ಪ್ರತಿ ಸತಿ ವೀರನ್ನ ಇಟ್ಕೊಂಡೇ ಪೂಜೆ ಮಾಡಿಸೋದು. ಸೊ ಅವನಿಗೂ ಒಂದು ಇದು ಬರಬೇಕು, ಒಂದು ರೂಢಿ ಆಗಬೇಕು ಅಂತ ಅಷ್ಟೇ. ನನಗೂ ಇಷ್ಟ, ನಂಗೆ ಸಖತ್ ಇಷ್ಟ. ನಾನು ಒಂಟಿ ಪೂಜೆ ಮಾಡೋದಿಲ್ಲ, ಇಲ್ಲ ಸುನಿ ಜೊತೆಲಿ ಪೂಜೆ ಮಾಡ್ತೀನಿ, ಇಲ್ಲ ವೀರ ಜೊತೆಲಿ ಪೂಜೆ ಮಾಡ್ತೀನಿ, ಆ ಥರ. ಚೆನ್ನಾಗಾಯಿತು. ನಿಮ್ಮನೇಲೆಲ್ಲ ಹೇಗಿತ್ತು ಈ ಸತಿ ದೀಪಾವಳಿ ಹಬ್ಬ ಅನ್ನೋದನ್ನ ತಿಳಿಸಿ ಆಯಿತಾ, ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ. ಕಾಣಿಸ್ತಿದ್ಯಾ ಪುಟ? ಕಡ್ಡಿ ಹಚ್ಬಿಡು. ಶುಭದ ಸಂಕೇತ ಆಗಲಿ, ಚೆನ್ನಾಗಿ ಅಲ್ವಾ? Artiska. What? ನನಗೇನಕ್ಕೆ ಸುಮ್ಮನೆ ಕೊಡು, ನೀರು ಕೊಡು, ನಾನು ಕೊಡೋದಿಲ್ಲ. ಕುಂಕುಮ ಅದನ್ನು ಇಕ್ಕೊಡ, ಕುಂಕುಮದ ಬಟ್ಲು ಇಕ್ಕೊಂಡು ಕೊಡು ಅಂತ ಹೇಳಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು.
ಸೀರೆ ಚೆನ್ನಾಗಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ 40 ಸೀರೆ ಕೊಡಬೇಕು ಅನ್ನಿಸ್ತು. ಬಳೆ ಈ ಕಾಂಬಿನೇಷನ್ ಇರಲಿಲ್ಲ ಅಂತ ಬಳೆ 2 ಹಾಕು ಆಮೇಲೆ ಬೇಕಾದ್ರೆ ಇದು ಮ್ಯಾಚ್ ಆಗುತ್ತೆ. ಅದಕ್ಕೆ ಅಂತದೇ ಆಯ್ತೋ ಮುಗಿದ್ರೆ ಚೆನ್ನಾಗಿರೋದು. ಇವಾಗ ನೀನು ಹೊಡಿತಾವ ಚೆನ್ನಾಗಿ ಸ್ನಾನ ಮಾಡಿಸಿದ್ದಲ್ಲ ಕೈಕಲೆಲ್ಲ ಚೆನ್ನಾಗಿ ಉಜ್ಜಿ ಚೆನ್ನಾಗಿ ಸ್ನಾನ ಮಾಡಿಸ್ದೆ. ಇಷ್ಟ ಆಯ್ತಾ? ಚೆನ್ನಾಯ್ತು. ಚೆನ್ನಾಯ್ತಾ ಹೋಗಿ ಮತ್ತೆ ಕೊಡ್ತೇವೆ. ಬ್ಲೌಸ್ ಯಾವ ಥರ ಐತೆ ನೋಡು. ರಾಣಿ ಪಿಂಕ್ ಚೆನ್ನಾಯ್ತಲ್ಲ. ಅದು ಪಲ್ಲು ಅದು. ಹೌದಾ? ಈ ಕಲರೇ ಇರೋದು ಬ್ಲೌಸು, ಈ ಬಾರ್ಡರ್ ಕಲರೇ. ಫುಲ್ ತಗರೆ ಮಚ್ಚಕ್ ನಂಗೆ ಬರಲ್ಲ. ಬೇಡ ಬೇಡ ಬಿಡು. ನಾನು ಇಟ್ಕೊಂತೀನಿ. ಇದು ಪಲ್ಲು. ಇದು ಒಳಗಡೆ ಐತೆ. ಬೇಡ ಬೇಡ ಅಂದ್ರೆ ನಿನ್ಗೆ ಯಾವಾಗ ಇಷ್ಟ ಆಗುತ್ತೋ ಪೇಪರ್ ತೆಗ್ಬಿಡ್ಲಾ? ಎಲ್ಲಿ ಹಂಗೆ ಹೇಳ್ಬೇಕು. ಇವಾಗ ಸ್ಟಿಚಿಂಗ್ ಕೊಡೋವರೆಗೂ ನೆಕ್ಸ್ಟ್ ಒಂದು ಸೆಟ್ಗೆ ಸ್ಟಿಚ್ ಕೊಡಬೇಕು. ಇದು ಒಳಗೆ ಬಿಡ್ಬೇಕತ್ತೆ. ಇದನ್ನ ಒಳಗೆ ಬಿಡಿ, ಅದನ್ನ ಹಿಡ್ಕೊಬೇಡಿ. ಇದನ್ನ ಹಿಡ್ಕೊಬೇಡಿ. ಹಾಂ ಹಿಂಗೆ ಹಿಂಗೆ ಹಾಕಿದ್ರು ಅವರು ಹಿಂಗೆ ಇಲ್ಲಿ. ಹಿಂಗೆ ಇಟ್ಕೊಳ್ಳಿ. ಆವಾಗ ಸರಿ ಹೋಗುತ್ತೆ. ಬಿಡ್ಲಾ? ಬಿಡಿ ಅದು. ಅಲ್ಲಿ ಅಲ್ಲಿ ನಾನು ಅದಕ್ಕೆ ತೆಗಿಯಲ್ಲ. ಇವ್ರು ಹೆಂಗೋ ಒಂದು ಪ್ಯಾಟರ್ನಲ್ಲಿ ಮಡ್ಚಿರ್ತಾರೆ. ಬಿಡಿ. ಕರೆಕ್ಟ್ ಆಯ್ತು ಇವಾಗ. ಇಲ್ಲ ಗೊಂಜಾಯ್ತವೆ ಅಂತ ಅಲ್ವಾ? ಹಿಂಗೈತೆ ಹೋಗಿ. ಚೆನ್ನಾಗೈತಾ? ಪಾಪ ಅವನು ಮಾತಾಡಕ್ಕೆ ಹೋಗ್ತಾ ಇಲ್ಲ ಅನ್ಸುತ್ತೆ. ಬರೀ ತಲೆಯಲ್ಲಿ ಅಂತ. ನಮ್ಮಮ್ಮಗೆ ಈ ಥರ ಮೈಸೂರು ಪಾಕ್ ಅಂದರೆ ಸಖತ್ ಇಷ್ಟ. ಅವ್ರಿಗೆ ಈ ಥರದಂದ್ರೆ ಆಗಲ್ಲ, ಕಷ್ಟ ಆಗುತ್ತೆ. ಇದ್ ಕಡಿ ತಿನ್ಬೋದು. ಅಲ್ಲ ಇತ್ತೊಳಿ ಐತೆ, ಇದು ಬಾಯಿಗೆ ಇಟ್ರೆ ಹೊಂಟೋಗುತ್ತೆ ಬೆಣ್ಣೆ ಥರ. ಇದೇನು ಇದು ಐಸ್ ಕ್ರೀಮ್ ಕೊಡು. ಇಳಿತಾನೆ ಇಲ್ಲ. ಅದು ಇಳಿಯಲ್ಲ. ಅದು ಕಿತ್ತಿದಾರಲ್ಲ ಅಲ್ಲೋ ಪೇನ್ ಇರುತ್ತೆ. ಕೊಡ್ಲ ಚೂರು? ಚೂರು ಕೊಡ್ತೀನಿ. ಅವಳು ಕೊಡು. ಕಾಯ್ತಾವ. ಅವಳಿಗೆ ಇಟ್ಕೊಡ್ತೀನಿ. ತಿನ್ನಲ್ಲ ಅವಳು. ಸ್ಮೂತಾಗಿರೋ ತಿಂತಾಳೆ. ಪ್ಲೇಟ್ ಇಲ್ವಾ? ತಿಂದಿಲ್ಲ ನೀವು ಕೂಗು ಕೊಡ್ತೀನಿ. ವೀರು ನೋಡ್ಬೇಕು, ಇವನು ಎಷ್ಟೊತ್ತು ನಿದ್ದೆ ಹೊಡಿತಾವನೆ. ಅದು ಎಡ್ಜಲ್ಲಿ ಹೆಂಗೆ ಮಲ್ಗಿರೋದು ನೋಡು. ಬಿದ್ರೆ ವೀರು ಎದ್ದಿ ಮಲ್ಗಿರೋದು ಹಂಗೆ ವಾಪಸ್ಸು. ಓಯ್ ಮಗ್ನೆ
ಬಾ ಪಟಾಕಿ ಹೊಡಿಯೋಣ, ಎಲ್ಲರೂ ಹೊಡಿತಾವ್ರೆ. ಎಷ್ಟೊತ್ತು ಗೊತ್ತಾ ಟೈಮ್ ಈಗ? 7:30 ಮಲಗಿದ್ರೆ ರಾತ್ರಿ ಅವ್ನು ಚೆನ್ನಾಗಿ ಮಲಗ್ತಾನೆ. ವೀರ ಗೊಂಬೆ ಬಂದು ನೋಡು, ಗೊಂಬೆ ಮಗನೇ ಮಗನೇ ಅನ್ಕೊಂಡು ಇದಳಪ್ಪ. ಚಾಕು ಇದೋಡಪ್ಪ, ರಾತ್ರಿ ಮಲ್ಕೊಡೋಣ. ಐಸ್ ಕ್ರೀಮ್ ತಿಂತವ್ ನೋಡು ಸುನಿ, ಪಪ್ಪ ಐಸ್ ಕ್ರೀಮ್ ತಿಂತವನೆ. ಹಾಂ ಎಲ್ಲಿಂದನಾ? ಅಂಗಡಿಯಿಂದ ತಂದ್ಬಿಟ್ಟು ಐಸ್ ಕ್ರೀಮ್ ತಿಂತೈತೆ. ಕೇಳು, ಕಣ್ಣಿದೆ ಕಣ್ಣಲ್ಲೇ ನನಗೆ. ಎಲ್ಲಿಂದ ಎದೋ ಕೊಡ್ತೀನಿ ನೋಡಿ. ರಾಜನು ಬತ್ತೈತಂತೆ ಪಟಾಕಿ ಹೊಡಿಯೋಣ. ಡೂಮ್ ಡೂಮ್ ಡಾಮ್ ಡೂಮ್ ಡೂಮ್. ನನ್ನ ಹಬ್ಬವಾಗಿದೆ ವೀರಿಗೆ ಪಟಾಕಿ ಹೊಡಿಬೇಕು ಒಂಚೂರು. ಏನು ಕೊಡಲಿ? ಸ್ವೀಟಾ? ಎದೋ ಕೊಡ್ತೀನಿ. ನೀನು ಎದ್ರಲ್ವಾ ಕೊಡೋದು? ಎದೋ ಫಸ್ಟ್ ಕಂಡುಬಿಟ್ಬಿಟ್ಟು ಮಾಮಿ ಮಾಡಿ ನಡಿ. ಎದೋ ಮಾಮಿ ಮಾಡು ನಡಿ, ಕೈ ಮುಗಿಬೇಕು ನೋಡಿ. ಎಡ ಕಡಿ ಕೊಡು. ಯಾವ್ದಪ್ಪ ಇದು? ಏ ಯಾರಿಗಿದು? ಯಾವ ಕಲರ್ ಸೀರೆ ಇದು? ಯಾರು ಕೊಡ್ಸಿದ್ದು? ನಾನು. ಏ ತಗೊಳ್ಳಿ, ಇಸ್ಕೊಡು. ನೀನ್ ಕೊಡ್ತಾ ಇದ್ಯಾ? ಏನಿಲ್ಲ ತಗೊಳ್ಳಿ. ನಿನ್ನೆ ಬೇರೆ ಏನೋ ತಗೊಳ್ಳೋಣ ಅನ್ಕೊಂಡ್ವಿ, ಆಗ್ಲಿಲ್ಲ. ಕುಡ್ಬನ್ನಿ ಅಜ್ಜಿ ನೋಡು, ನೀನ್ ಕೇಳಿದ ಪಿಂಕ್ ಸೀರೆ ನಾನು ಕೊಡ್ಸಿದೀನಿ ಅಂತ ಹೇಳಿ. ಹ್ಯಾಪಿ ದೀಪಾವಳಿ ಹೇಳಪ್ಪ. ಹೇಳಪ್ಪ. ಹ್ಯಾಪಿ ದೀಪಾವಳಿ. ಅದು ಅರ್ಥಂಬರ್ಧನಿದೆ. ಮಾಮಿ ಮಾಡಲ್ಲ ವೀರು, ಗಂಟೆ ಹೊಡ್ದಿ. ಗಂಟೆ ಕಡ್ಡಿ ಹಚ್ಚಲ್ವಾ? ಗಂಟೆ ಹೊಡಿಲಿ. ಈಗ ಗಂಟೆ ಕಡ್ಡಿ ಹಚ್ಚಲ್ವಾ? ಪಟಾಕಿ ಹೊಡಿಯಲ್ವಾ? ಪಿಂಕ್ ಕಲರ್ ಸೀರೆ ಚೆನ್ನಾಗಿದೆಯತ್ತೆ. ಅಯ್ಯೋ ಸಡನ್ ಆಗಿ ಸಿಕ್ಕಿಲ್ಲ ಯಾವ್ದು. 20 ನಿಮಿಷಕ್ಕೆ ಡೆಲಿವರಿ ಕೊಡೋರು ಯಾರು ಇರ್ಲಿಲ್ಲ ಅಲ್ಲಿ. ಹಾ ಸರಿ, ಇದೊಂದು ಸಿಕ್ತು. ಸೀರೆ ಚೆನ್ನಾಗಿದ್ಯಾ? ಎಷ್ಟು ವೇಟ್ ಐತಮ್ಮ? ನೋಡು, ನಾನು ಇವನ್ ಪಿಂಕ್ ಪಿಂಕ್ ಅಂತಾನಲ್ಲ, ಅದಕ್ಕೆ ಇದು ಈ ಥರದ್ದು ಇಲ್ವೇನೋ ಅಂದ್ಕೊಂಡು ಹಿಂಗೆ ತರಿಸ್ದೆ. ಚೆನ್ನಾಗಿದೆ ಅಲ್ಲ? ಬೇಗನೂ ಬಂತು, 5 ನಿಮಿಷ ಡೆಲಿವರಿ ಫ್ಲಿಪ್ಕಾರ್ಟ್ದು. ಇವನು ಎದೊಳಲ್ಲ, ನಡೀರಿ ಇಲ್ಲೇ ಇರಲಿ ಇವನು. ಹಾಂ ನಾವು ಹೋಗೋಣ ನಡಿ. ಎದೋ ಮತ್ತೆ ರಾತ್ರಿ ಮಲ್ಕೊಳ್ಳಲ್ವಾ? ಇಷ್ಟೊತ್ತಲ್ಲೇ ನಿದ್ದೆ ಹೊಡಿತಾ ಬಿಜಿ ಇಲ್ಲ. ಎದೋ ಗಂತದ ಕಡ್ಡಿ ಹಚ್ಚು, ಇಳಿ ಕೆಳಗೆ ಹಿಡ್ಕೋ ಗಂಶ. ಹ್ಞೂ ಯಾವ ಕಲರ್ ಸೀರೆ ಕೊಟ್ಟಿದ್ದ ಅಜ್ಜಿ ನೀನು? ಗಂಟೆ ಹೊಡಿಯಲ್ವಾ? ನೋಡು ಮಾಮಿ ಹಿಂಗ್ ಮಾಡಿ ಮೇಲಿರ ಮಾಮಿ. ಕೈ ಹಿಡ್ಕೊ ಒಂದು. ಹಿಂಗೆ ದೂರದಲ್ಲಿ ಮಾಡ್ಬೇಕು. ನೋಡು ನೀವು ಕ್ಲೀನ್ ಮಾಡಿ. ನಾನು ಗಂಟೆ ಹೊಡಿತೀನಿ ಮಾಡು. ಅಡ್ ಬೀಳೋದು ಯಾರು? ಕೈ ಮುಗಿಯೋದು ಯಾರು? ಹಾಂ ಬಾಯ್ಲಿ ಅಡ್ಬಿಡ. ಅಯ್ಯ ಯಾಕೆ ಬಂದರೆ? ಸರಿ, ಹೊಡಿಯೋಣ ಪಟಾಕಿ. ಪಟಾಕಿ ಹೊಡಿಯೋಣ ನಡಿ. ಶೋ ಹಾಕ. ನಿನ್ನೆ ನಿಮ್ಗೆ ಹಬ್ಬ ಹೋಗಿದೆ. ಹಬ್ಬ ಹೋಗಿದೆಪ್ಪ. ಫುಲ್ ಶೂ ಹಾಕೋ. ಹಬ್ಬ ಹೋಗೋದೈತಿ.
ಬೇಡ ಸಾಕು ಸಾಕು ಸಾಕು. ತಾತ ಬತ್ತಿರು ರಾಜು ಹತ್ರ ಒಂದೆರಡು ಹಚ್ಚ ನೀವು ಹಚ್ಚಿ ರಾಜು ಒಂದು ಹಚ್ಲಿ. ಅಲ್ಲಾಡ್ಬೇಡ ವೀರ. ಪಕ್ಕದ ಹಚ್ಚಿ. ಹಾ ಅದಾಗಲ್ಲ, ಆಮೇಲೆ ಅಂಟ್ಸ್ಕೊಳ್ಳೋಣ ಬಿಡು. ಅಲ್ಲಿಡು ಲಾಸ್ಟಲ್ಲಿ. ಹಿಡ್ಕೊ ಅಂಟ್ಸಪ್ಪ. ಏ ಬಿಡು, ಹಬ್ಬ ಆಗುತ್ತೆ ಅಂದ್ರೆ ಬಿಡು. ನಿನ್ನೆ ಎಗುರು ಬಿಡ್ತು ಅದಕ್ಕೆ. ಅದನ್ನೇ ಆಫ್ ಆಗಿ ಬರ್ತಾಯ್ತು, ಎಗುರು ಬಿಡ್ತು ಅದಕ್ಕೆ ಹಂಗ್ ಭಯ. ಅದೊಂದು ಪಟಾಕಿ ಇಟ್ಟಿದ್ದೀನಿ, ನೋಡ್ತೀನಿ ತಾಳೆ ಯಾವ್ದಂತ. ಹೊಡಿತ್ಯಾ ಹೊಡಿತ್ಯಾ? ಡಮ್ಗಿ ಮಾಡ್ಬಿಟ್ಟದು ಹೋದ ವರ್ಷ ಅಂತಲ್ಲ ಹಂಗೆ. ಅಷ್ಟೇನಾ? ಅನ್ಸ್ಬೋದು, ಅನ್ಸಪ್ಪ. ಅಲ್ಲಿ ಬತ್ತಿ ತರ ಅದು. ಹಾ ಇನ್ನೊಂದೈತೆ ನೋಡು ಪಕ್ಕದಲ್ಲೇ. ಚುಚ್ಚು. ಹಾ ಓಡಿರ್ತಾವನೆ. ಅಚ್ಚು. ಓ ವೀರು ಅಲ್ಲಿ ಮೇಲೆ ನೋಡು, ಆಕಾಶ. ವೀರು ಅಲ್ಲಿ ಅದ್ ನೋಡು, ಪಟಾಕಿ ಪಟಾಕಿ ನೋಡು. ಓ ಬಿತ್ತ ನಿಂಗೆ, ಸುನಿಗೆ ಬಿಚ್ಚಂತೆ. ಅಷ್ಟೇನಪ್ಪ ಅದು? ಅಷ್ಟೇನಾ? ಹೆಂಗಿತ್ತಲ್ಲ ಅದ್ ನೋಡು, ಪಿಂಕ್ ಅಲ್ಲಿ. ಬಾ ನೋಡಿ, ಎಲ್ಲ ಎತ್ಕೋ ಬಾ. ಇನ್ನು ಎಷ್ಟೊಂದು, ಅಯ್ಯೋ ಎಷ್ಟೊಂದು ಐತೆ. ಏನ ಖಾಲಿ ಸೈಡ್ಗೆ, ಖಾಲಿ ಸೈಡ್ ಕಾಕಿ. ಎಲ್ಲಿ ಬಾಯ್ ನೋಡೋಣ ಏನಾಯ್ತು. ತಗೋ ಬೇಬಿ, ಇದ್ರಲ್ಲೈತೆ. ಇವ್ ನೋಡ್ ಬರೋದೇ ಮಜಾ. ನಿನ್ ಗಂಡ ಓಡ್ ಬರೋದೇ ಮಜಾ.
ಅಲ್ಲ ಯೂತ್ ಕಡೆ ಎಲ್ಲದಾನ ಇದೋಡಿ ಅಬ್ಬಿ ಇದಾ ನಿನ್ಗೆ ಬಿತ್ತು ತಲೆ ಮೇಲೆ ಬಿತ್ತು ಏ ವೀರು ಸಾಕು ಬಿಡ ಆಯ್ತು ಸಾಕು ಬಿಸಿಲಿ ಪಟಾಕಿ ಬುಜ್ಜಿ ನನ್ಗೆ ಹಚ್ಚಿಸ್ತಲ್ಲ ಗಂಡ ಕಡೆ ಕೈ ಕೊಟ್ಬಿಟ್ಟು ಇನ್ನೊಂದು ಕೈ ಅವ್ರು ನಿಡ್ತೀವಿ ಹಂಗೆ ನನಗೆ ಹೊಡ್ಸಿದ್ದು ಇದ್ಯಾವ್ದೋ ಬೇಬಿ ಸಣ್ಣ ಆಗ್ಬಿಟ್ಟೈತಲ್ಲ ಅಂತ ಇಲ್ಲ ಆನ್ ಮಾಡ್ಲಿ ಅದೇ ಒಂದು ಬಾಕ್ಸ್ ತದು ಓಡಿ 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 ಬಾಕ್ಸ್ ತದು ಅದು ಮಾಡನಿರಿ ಒಟ್ಟಿಗೆಲ್ಲ ನೀನ್ ಮುಚ್ಕೊಂಡಿರೋ ಅವನ ಹಚ್ಚೋಲಿ ಆಯ್ತು 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 ನೋಡ್ತೀನಿ